ಸಂಪುಟ ವಿಸ್ತರಣೆಗೆ ಅಂತಿಮ ಹಂತದ ಕಸರತ್ತು ನಡೀತಾ ಇದೆ. ಫೈನಲ್ ಸ್ಟೇಜ್ಗೆ ಸಂಪುಟ ವಿಸ್ತರಣೆ ಕಸರತ್ತು ಬಂದಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬೆಳಗ್ಗೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಜೊತೆ ಇವತ್ತು ಡಿಕೆ ಶಿವಕುಮಾರ್ ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರಂತೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ ಸಚಿವಾಕಾಂಕ್ಷಿಗಳು ಎಂಬ ಮಾಹಿತಿ ಸಿಗ್ತಾ ಇದೆ. ಸಂಪುಟ ವಿಸ್ತರಣೆಗೆ ಅಂತಿಮ ಹಂತದ ಕಸರತ್ತನ್ನ ಈಗ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ನಾಯಕರು ನಡೆಸ್ತಾ ಇರುವಂತದ್ದು. ಇವತ್ತು ಬೆಳ್ಳಂಬೆಳಗ್ಗೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಸದ್ಯ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು, ಕೆಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಇವತ್ತು ಡಿಕೆ ಶಿವಕುಮಾರ್ ಮಹತ್ವದ ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಯಾಕಂದ್ರೆ ಕೊನೆಯ ಹಂತಕ್ಕೆ ಬಂದು ನಿಂತಿರುವಂತದ್ದು ಸಚಿವ ಸಂಪುಟ ವಿಸ್ತರಣೆ. ಹಾಗಾಗಿ ಸಿಎಂ ಡಿಕೆ ಶಿವಕುಮಾರ್ ಅನ್ನ ಸಚಿವಾಕಾಂಕ್ಷಿಗಳು ಭೇಟಿಯಾಗಿದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಅಲ್ಲಿ ಕಂಪ್ಲಿ ಗಣೇಶ್ ಆಗಿರ್ಬೋದು, ಸಂತೋಷ್ ಲಾಡ್ ಸೇರಿ ಹಲವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ. ಮಧ್ಯಾಹ್ನ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ದೆಹಲಿಗೆ ಮಧ್ಯಾಹ್ನ ಪ್ರಯಾಣ ಬೆಳೆಸ್ತಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಹಾಗಾಗಿ ಕೆಸಿ ವೇಣುಗೋಪಾಲ್ ಜೊತೆ ನಾಯಕರು ಮಾತುಕತೆಯನ್ನ ಮಾಡಿ ಫೈನಲಿ ಅಂತಿಮ ಹಂತದ ಸಚಿವ ಸಂಪುಟ ವಿಸ್ತರಣೆಗೆ ಪಟ್ಟಿಯನ್ನ ಫೈನಲ್ ಮಾಡಲಾಗುತ್ತೆ. ಎಲ್ಲ ಅಂದುಕೊಂಡಂತೆ ಆದರೆ ನಾಳೆ ಅಥವಾ ನಾಡಿದ್ದು ಎಲ್ಲ ಸಚಿವಾಕಾಂಕ್ಷಿಗಳು ಕೂಡ ಓತನ್ನ ತೆಗೆದುಕೊಳ್ತಾರೆ ಅಂತ ಗಮನಿಸಲಾಗ್ತಾ ಇದೆ. ಹಾಗಾಗಿ ಮೂವರು ನಾಯಕರಿಂದ ಪಟ್ಟಿಯನ್ನ ಕೆಸಿ ವೇಣುಗೋಪಾಲ್ ಸ್ವೀಕರಿಸಲಿದ್ದಾರೆ. ಅಂದ್ರೆ ಮೂರು ಜನರು ಕೂಡ ಅವ್ರಿಗೆ ಯಾವ ತರ ಬೇಕಂಗ್ ಪಟ್ಟಿ ರೆಡಿ ಮಾಡ್ಕೊಂಡಿದ್ದಾರಾ ಅಥವಾ ಹೈಕಮಾಂಡ್ ರೆಡಿ ಮಾಡಿರುವಂತಹ ಪಟ್ಟಿಯೇ ಅಂತಿಮ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಹಾಗಾಗಿ ಸದ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೂ ಕೂಡ ಮಹತ್ವದ ಮಾತುಕತೆಯನ್ನ ಮಾಡಲಾಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ನ ಹಿರಿಯ ರಾಜಕಾರಣಿ, ಕಾಂಗ್ರೆಸ್ನ ಬಹಳ ಆಳ ಅಗಲ ಎಲ್ಲ ಗೊತ್ತಿರುವಂತಹ ವ್ಯಕ್ತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹಾಗಾಗಿ ಇವತ್ತು ರಾತ್ರಿಯೇ ಪಟ್ಟಿಯನ್ನ ಫೈನಲ್ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಯಾಕಂತಂದ್ರೆ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರಾಮದ ನಂತರ ಮತ್ತೆ ಅವರಿಗೆ ಈ ಒಂದು ರಾಜ್ಯದಲ್ಲಿ ಇರುವಂತಹ ಒಂದು ಗದ್ದಲ, ಮತ್ತೊಂದು ಕಡೆಗೆ ರಾಜ್ಯದಲ್ಲಿ ಬಾಕಿ ಉಳಿದಿರುವಂತಹ ಕೆಲಸ ಅಂತ ಅಂದ್ರೆ ಅದು ಸಚಿವ ಸಂಪುಟ ವಿಸ್ತರಣೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾತ್ರಿಯೇ ಪಟ್ಟಿ ಫೈನಲ್ ಆಗುತ್ತೆ. ಆಲ್ರೆಡಿ ಡಿಕೆ ಶಿವಕುಮಾರ್ ಅವರು ಇವತ್ತು ಬೆಳಗ್ಗೆನೆ ದೆಹಲಿಗೆ ಹೋಗಿದ್ದಾರೆ. ಈಗ ಕೆಸಿ ವೇಣುಗೋಪಾಲ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರೆ, ಮಲ್ಲಿಕಾರ್ಜುನ್ ಅವರ ಜೊತೆಗೆ ಮಾತನಾಡ್ತಾರೆ. ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆ ಬಿಕೆ ಹರಿಪ್ರಸಾದ್ ಇವತ್ತು ಮಧ್ಯಾಹ್ನ ದೆಹಲಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ನಾಳೆ ಅಥವಾ ನಾಡಿದ್ದು ಬುಧವಾರ ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಎಂಬ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಈಗ ಡಿಕೆ ಶಿವಕುಮಾರ್ ಅವರನ್ನ ಎಲ್ಲಾ ಸಚಿವಾಕಾಂಕ್ಷಿಗಳು ಕೂಡ ಭೇಟಿ ಮಾಡಿದಾರಂತೆ. ಅಲ್ಲಿ ಕಂಪ್ಲಿ ಗಣೇಶ್ ಆಗಿರ್ಬೋದು, ಸಂತೋಷ್ ಲಾಡ್ ಆಗಿರ್ಬೋದು, ಹಲವರು ಸೇರಿ ನಮಗೂ ಕೂಡ ಈ ಸಲ ಸಚಿವಾಕಾಂಕ್ಷಿಗಳು ನಾವು ಆಗಿದ್ದೀವಿ, ದಯವಿಟ್ಟು ನಮಗೆ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಲಾಬಿಗಳು ನಡೀತಿಲ್ಲ ಅಂತ ಹೇಳ್ಬಿಡಿ, ಲಾಬಿಗಳು ಹೆಚ್ಚಾಗಿ ನಡೀತಾ ಇದೆ. ಕೆಲವೊಂದು ನಮ್ಮ ಗಮನಕ್ಕೆ ಬರ್ತಾ ಇಲ್ಲ, ಕೆಲವೊಂದಷ್ಟು ಗಮನಕ್ಕೆ ಬರ್ತಾ ಇದೆ ಅಂತ ಹೇಳ್ಬೋದು. ಡಿಕೆ ಶಿವಕುಮಾರ್ ಅವರನ್ನ ಪರ್ಸನಲಿ ಹೋಗಿ ಒಂದಷ್ಟು ಜನ ಲಾಬಿ ನಡೆಸ್ತಾ ಇದ್ರೆ, ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಒಂದಷ್ಟು ಜನ ಲಾಬಿ ನಡೆಸ್ತಾ ಇದ್ದಾರೆ, ಮತ್ತೊಂದಷ್ಟು ಜನ ನೇರವಾಗಿ ಹೈಕಮಾಂಡ್ ದೆಹಲಿಗೆ ಹೋಗ್ಬಿಟ್ಟು ಅಲ್ಲಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಮೂರು ಪಟ್ಟಿ ರೆಡಿ ಆಗಿದೆ ಅಂತ ಅಂದ್ರೆ, ಒಂದು ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡವರು, ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡವರು, ಮತ್ತೊಂದು ಹೈಕಮಾಂಡ್ ರೆಡಿ ಮಾಡಿರುವಂತ ಪಟ್ಟಿ. ಸೊ ಈ ಮೂರು ಪಟ್ಟಿಯನ್ನ ಅಳೆದು ತೂಗಿ ಯಾರಿಗೆ ಸಚಿವಗಿರಿ ಕೊಡಬೇಕು, ಯಾರನ್ನ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ರೆಡಿ ಮಾಡಬೇಕು ಅನ್ನೋದನ್ನ ಫೈನಲಿ ಇವತ್ತು ರಾತ್ರಿ ಒಳಗೆ ಸಿದ್ಧ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮೂರು ನಾಯಕರಿಂದ ಪಟ್ಟಿಯನ್ನ ಇವತ್ತು ಕೆಸಿ ವೇಣುಗೋಪಾಲ್ ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಪಟ್ಟಿ ಸ್ವೀಕರಿಸಿ ಆದ್ಮೇಲೆ, ಪಟ್ಟಿ ಫೈನಲ್ ಆದ್ಮೇಲೆ ಒಂದ್ಸಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಕೂತ್ಕೊಂಡು ಮಹತ್ವದ ಮಾತುಕತೆಯನ್ನ ಕೂಡ ಈ ರಾಜ್ಯ ನಾಯಕರು ಮಾಡ್ತಾರೆ. ಹಾಗಾಗಿ ಇವತ್ತು ರಾತ್ರಿ ಪಟ್ಟಿ ಫೈನಲ್ ರೆಡಿ ಆದ್ರೆ ಬುಧವಾರ ಸಚಿವರು ಪ್ರಮಾಣ ವಚನ ಸ್ವೀಕರಿಸುವಂತ ಸಾಧ್ಯತೆ ದಟ್ಟವಾಗಿದೆ.